ಇವತ್ತು ದೇಶವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಲಿದ್ದಾರೆ. ರಾತ್ರಿ 8:30ಕ್ಕೆ ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಮ್ಮ ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲಾಗಿರುವ ಹಿನ್ನೆಲೆಯಲ್ಲಿ 140 ಕೋಟಿ ಭಾರತೀಯರನ್ನು ಉದ್ದೇಶಿಸಿ ಮೋದಿ ಭಾಷಣ ಮಾಡಲಿದ್ದಾರೆ. ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲಾದ ಹಿನ್ನೆಲೆಯಲ್ಲಿ 140 ಕೋಟಿ ಭಾರತೀಯರನ್ನು ಉದ್ದೇಶಿಸಿ ಮೋದಿ ಭಾಷಣ ಮಾಡಲಿದ್ದು, ಮಹಿಳೆಯರಿಗೆ 33% ಮೀಸಲಾತಿ ಮಸೂದೆ ಕುರಿತು ಮಾತನಾಡಲಿದ್ದಾರೆ. ದೇಶಾದ್ಯಂತ ಭಾರಿ ಕುತೂಹಲ ಮೂಡಿಸ್ತಾ ಇದೆ ಮೋದಿಯ ಭಾಷಣದ ವಿಚಾರ. ಮಹಿಳೆಯರಿಗೆ 33% ಮೀಸಲಾತಿ ಮಸೂದೆ ಕುರಿತು ಇವತ್ತು ಅವರು ಮಾತನಾಡಲಿದ್ದಾರೆ. 140 ಕೋಟಿ ಭಾರತೀಯರನ್ನು ಉದ್ದೇಶಿಸಿ ಮೋದಿ ಭಾಷಣವನ್ನ ಮಾಡಲಿದ್ದಾರೆ. ಯಾಕಂದ್ರೆ ಮಹಿಳಾ ಮೀಸಲಾತಿ ಮಸೂದೆ ಜಾರಿಗೆ ತರಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ಭಾರಿ ಒಂದು ಸವಾಲೇ ಎದುರಾಗಿತ್ತು ಕೇಂದ್ರ ಸರ್ಕಾರಕ್ಕೆ. ಆದರೆ ಆ ಸವಾಲನ್ನು ಮೆಟ್ಟಿ ನಿಲ್ಲುವಂತಹ ಒಂದು ನಿಟ್ಟಿನಲ್ಲಿ ಮಸೂದೆ ಮಂಡನೆಗೆ ಬೇಕಾದಂಥ ಬಹುಮತ ಸಿಗಲಿಲ್ಲ ಕೇಂದ್ರ ಸರ್ಕಾರಕ್ಕೆ. ಇದು ದೊಡ್ಡ ರೀತಿಯ ಹಿನ್ನಡೆಯನ್ನ ತಂದುಕೊಟ್ಟಿದ್ದಂತೂ ನಿಜ. ಕೇಂದ್ರ ಸರ್ಕಾರಕ್ಕೆ ಒಂದು ರೀತಿ ಮುಖಭಂಗವನ್ನ ತಂದುಕೊಟ್ರೆ, ಮತ್ತೊಂದು ಕಡೆ ವಿಪಕ್ಷಗಳಿಗೆ ಇದು ಒಂದು ರೀತಿ ಜಯವನ್ನ ನೀಡಿದಂತಾಯಿತು. ಸೊ ಇಲ್ಲಿ ಗಮನಿಸ್ತಾ ಹೋದಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತಿನ ಭಾಷಣದಲ್ಲಿ ಯಾವೆಲ್ಲ ವಿಚಾರಗಳನ್ನ ಮಾತಾಡಲಿದ್ದಾರೆ ಅನ್ನುವಂಥದ್ದು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇರುವಂಥದ್ದು. ದೇಶವನ್ನು ಉದ್ದೇಶಿಸಿ ಮಾತಾಡುವಂತಹ ಸಂದರ್ಭದಲ್ಲಿ ಅವರು ಪ್ರಮುಖವಾಗಿ ಮಸೂದೆಯ ವಿಚಾರವನ್ನು ಕೂಡ ಮುನ್ನೆಲೆಗೆ ತಂದು ಆ ವಿಚಾರವನ್ನು ಮಾತನಾಡಲಿದ್ದಾರಾ? ಸೊ ಇದು ಕುತೂಹಲವನ್ನ ಮೂಡಿಸ್ತಾ ಇದೆ. ಐತಿಹಾಸಿಕ ಮಹಿಳಾ ಮೀಸಲು ಕ್ಷೇತ್ರ ಮರುವಿಂಗಡಣೆ ಸಾಂವಿಧಾನಿಕ ವಿಧೇಯಕ ಮಂಡನೆ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೇಂದ್ರ ತೆಗೆದುಕೊಂಡಂಥ ಒಂದು ನಿರ್ಧಾರಕ್ಕೆ ಸೋಲಾಯಿತು. 2 ಐತಿಹಾಸಿಕ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಗಳು ಸಂಸತ್ನಲ್ಲಿ ಮಂಡನೆ ಆಗಲಿಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಬೇಕಾದಂಥ ಬಹುಮತ ಸಿಗದೇ ಇದ್ದಿದ್ದರಿಂದ ಬಹುದೊಡ್ಡ ರೀತಿಯ ಸೋಲು ಮಹಿಳಾ ಮೀಸಲಿಗೆ ಸೋಲಾಯಿತು. ನಾರಿ ಶಕ್ತಿಗೆ 33% ಮೀಸಲು ನೀಡುವ ಮೋದಿ ಸರ್ಕಾರದ ಕನಸು ಭಗ್ನವಾಗಿತ್ತು. ಲೋಕಸಭೆಯಲ್ಲಿ 3/2 ಬಹುಮತ ಪಡೆಯಲು ಸಾಂವಿಧಾನಿಕ ವಿಧೇಯಕ ವಿಫಲ ಆಯಿತು. 54 ಮತಗಳಿಂದ ಬಿಲ್ ಫೈಲ್ ಆಯಿತು. ಲೋಕಸಭೆ ಸ್ಥಾನ 543ರಿಂದ 850ಕ್ಕೆ ಏರಿಸುವುದಕ್ಕೂ ಕೂಡ ಈ ಮೂಲಕ ಬ್ರೇಕ್ ಬಿದ್ದಂತಾಯಿತು. ಸೊ ಈ ವಿಚಾರವಾಗಿಯೇ ಮಾತಾಡ್ತಾರಾ ಇವತ್ತು ಪ್ರಧಾನಿ ಮೋದಿ ಅವರು ದೇಶವನ್ನು ಉದ್ದೇಶಿಸಿ 140 ಕೋಟಿ ಭಾರತೀಯರನ್ನು ಉದ್ದೇಶಿಸಿ ಮೋದಿ ಭಾಷಣ ಮಾಡಿದ್ದು. ಆ ಭಾಷಣದಲ್ಲಿ ಯಾವ ವಿಚಾರಗಳಿರುತ್ತೆ? ಮಹಿಳೆಯರಿಗೆ 33% ಮೀಸಲಾತಿ ಮಸೂದೆ ಕುರಿತು ಕೂಡ ಅವರು ಮಾತಾಡ್ತಾರಾ? ಕುತೂಹಲ ಮೂಡಿಸ್ತಾ ಇದೆ ಇವತ್ತಿನ ಮೋದಿ ಭಾಷಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.